ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 255ನೇಯ ಈ ಭಾಗದಲ್ಲಿ ಪುರುಷ ಶಬ್ದದ ಮತ್ತು ಕೆಲವು ಅರ್ಥಗಳನ್ನ ನೋಡೋಣ. ಚೋದಯಾಮಿ ತ ಆಯುಧಾವಚೋಭಿಃ ಪ್ರತಿಂಬೋ ಅಜ್ಞಾನಾಂ ಸಂತೆ ಶಿಶಾಮಿ ಬ್ರಹ್ಮಣ ವಯಾಂಸಿ ಧೇನೂನಾಮಿ ಶುದ್ಧಸಿ ಅನ್ನುವ 10ನೇ ಬೃಹತಿ ಮಂತ್ರದ ವಿವರವನ್ನ, ಅದರ ಸಂಕ್ಷಿಪ್ತ ರೂಪವನ್ನ ಈ ಪುರುಷ ಅನ್ನೋ ಶಬ್ದದಲ್ಲಿ ನಾವು ಕಳೆದ ದಿವಸ ನೋಡ್ಲಿಕ್ಕೆ ತೊಡಗಿದ್ದೇವೆ. ಪುರುಷ ಅನ್ನೋದನ್ನ ಹೀಗೆ ಬ್ರಹ್ಮಸೂತ್ರ ಭಾಷ್ಯ ಒಂದು ಕಡೆ ವಿವರಿಸ್ತದೆ. ಇದು 1ನೇ ಅಧ್ಯಾಯದ 4ನೇ ಪಾದದ 28ನೇ ಸೂತ್ರ ಇದು. ಯೋನಿಶ್ಚ ಹಿ ಗೀಯತೆ, ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು ಅಂತನ್ನೋದನ್ನ ಈ ಸೂತ್ರದಲ್ಲಿ ವಿವರಿಸ್ತಾರೆ ಮತ್ತು ಸೂತ್ರ ಭಾಷ್ಯದಲ್ಲಿ ಕೂಡ ಅದನ್ನ ಹೇಳ್ತಾರೆ. ಅವ್ಯವಧಾನೇನ ಉತ್ಪತ್ತಿ ದ್ವಾರತ್ವಂ ಚ ಪ್ರಕೃತಿತ್ವಂ ತಚ್ಚ ಅಸೈವ ಹಿ ಗೀಯತೆ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ. ಇದು ಮುಂಡಕೋಪನಿಷತ್ತಿನ ಒಂದು ಮಾತು. ಸ್ತ್ರೀತ್ವ ಮತ್ತು ಪುರುಷತ್ವ ಅಂದ್ರೆ ಏನು? ಸ್ತ್ರೀತ್ವವನ್ನ ಹೇಳುವಂತಹ ಮಾತು ಒಂದಲ್ಲಿ ಕಾಣಿಸ್ತದೆ, ಪುರುಷತ್ವವನ್ನು ಹೇಳುವಂತಹ ಮಾತು ಒಂದು ಕಾಣಿಸ್ತದೆ. ಪುರುಷ ಸ್ತ್ರೀಯಲ್ಲಿ ಗರ್ಭಾಧಾನ ಮಾಡಿದ ಮೇಲೆ ಸ್ತ್ರೀ ಆ ಶಿಶುವನ್ನ ಹೆರಬೇಕು. ಹೀಗೆ ಪುರುಷನ ಗರ್ಭಾಧಾನ ಆದ ಬಳಿಕ ಆ ಶಿಶುವನ್ನು ಹೆರಲಿಕ್ಕೆ ಸ್ತ್ರೀಗೆ ಮತ್ತೊಂದು ವ್ಯಕ್ತಿಯ ನೆರವೇನು ಬೇಕಾಗಿಲ್ಲ. ಹೆರಿಗೆ ಆಗುವ ಕ್ರಿಯೆಗೆ ಕೆಲವರು ನೆರವು ಕೊಡಬೇಕಾದವರು ಇದ್ದಿರಬಹುದು. ಆದರೂ ಆ ಮಗುವಿನ ಜನನದಲ್ಲಿ ಪ್ರಧಾನ ಪಾತ್ರ ವಹಿಸುವವರು ಗಂಡ ಮತ್ತೆ ಹೆಂಡತಿ ಅಂತ ಏನಿದ್ದಾರೆ, ಅದರಲ್ಲಿ ಗಂಡನ ಮೂಲಕ ಹೆಂಡತಿಯಲ್ಲಿ ಗರ್ಭಾಧಾನ ಆದ ಮೇಲೆ ಇನ್ಯಾವುದೇ ವ್ಯವಧಾನ ಇಲ್ಲದೆ ತನ್ನ ದೇಹದಿಂದಲೇ, ಸ್ವದೇಹದಿಂದಲೇ ಸಂತಾನದ ಉತ್ಪತ್ತಿಗೆ ಕಾರಣರಾಗ್ತಾಳೆ ಸ್ತ್ರೀ. ಅದರಿಂದ ಅವಳನ್ನು ಪ್ರಕೃತಿ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಪುರುಷತ್ವ ಅಂದ್ರೆ ಏನು? ವ್ಯವಧಾನೇನ ಸೂತಿಸ್ತು ಪುಂಸ್ತಂ ವಿದ್ಯುಚ್ಯತೆ ಸೂತಿರ ಅವ್ಯವಧಾನೇನ ಪ್ರಕೃತಿತ್ವಂ ಇತಿ ಸ್ಥಿತಿ ಉಭಯಾತ್ಮಕ ಸೂತಿತ್ವ ವಾಸುದೇವ ಪರಃ ಪುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೈ ಏಕಃ ವಿಧೀಯತೆ. ತುಂಬಾ ಸುಂದರವಾದಂತಹ ಒಂದು ಉಪಾಸನೆ ಇದು. ಪರಮಾತ್ಮನನ್ನು ಒಬ್ಬನನ್ನೇ ಪ್ರಕೃತಿ ಪುರುಷ ಎಂಬ ಎರಡೂ ಶಬ್ದಗಳಿಂದ ನಮಗೆ ಉಪಾಸನೆ ಮಾಡಲಿಕ್ಕೆ ಕಲಿಸುವಂತ ಒಂದು ಮಾತು. ಸ್ತ್ರೀ ಒಮ್ಮೆ ಗರ್ಭಾಧಾನ ಆದ ಬಳಿಕ ಇನ್ನೊಬ್ಬರ ವ್ಯವಧಾನ, ಇನ್ನೊಬ್ಬರ ನೆರವಿಲ್ಲದೆ ಸ್ವದೇಹದಿಂದಲೇ ಗರ್ಭದ ಉತ್ಪತ್ತಿ, ಶಿಶುವಿನ ಉತ್ಪತ್ತಿ ಕಾರಣರಾಗ್ತಾಳೆ. ಆದ್ರೆ ಪುರುಷ ವ್ಯವಧಾನೇನ ಸೂಚಿಸ್ತು ಪುಂಸ್ತಂ ವಿದ್ವದ್ಭಿರುಚ್ಯತೆ. ಪುರುಷ ಸ್ತ್ರೀಯ ಮೂಲಕ ಸಂತಾನೋತ್ಪತ್ತಿ ಕಾರಣನಾಗ್ತಾನೆ. ಯಾಕಂದ್ರೆ ಶಿಶುವನ್ನ ಹೊತ್ತು ಮುಂದೆ ಹೆರುವುದು ಇದೆಲ್ಲ ಸ್ತ್ರೀಯ ಕೆಲಸ. ಅದರಿಂದ ಸ್ತ್ರೀಯ ಮೂಲಕ ಸಂತಾನದ ಉತ್ಪತ್ತಿಯ ಕಾರಣನಾಗುವಿಕೆ ಇದು ಪುಂಸ್ತ್ವ. ಕಾರಣನಾಗುವ ವ್ಯಕ್ತಿ ಪುರುಷ. ನೇರವಾಗಿ ಪ್ರಸವಕ್ಕೆ ಕಾರಣರಾಗುವುದೇ ಪ್ರಕೃತಿತ್ವ. ಹೀಗೆ ಈ ಜಗತ್ತಿನಲ್ಲೂ ಕೂಡ ಸ್ತ್ರೀ ಪುರುಷರು ಈ ರೀತಿಯಾಗಿ ಪ್ರಸವತಿಗೆ ಕಾರಣರು ಅಂತ ಅನಿಸ್ಕೊಂಡಿದ್ದಾರೆ. ಪರಮಾತ್ಮನನ್ನ ನಾವೇನಂತ ಪರಿಗಣಿಸಬೇಕು? ಲೌಕಿಕನಾದ ಒಬ್ಬ ಗಂಡಸಿನಂತೆ ಸ್ತ್ರೀಯ ಮೂಲಕ ಆತ ಜಗತ್ತಿನ ಪ್ರಸೂತಿ ಕಾರಣನ, ಅಥವಾ ಒಬ್ಬಳು ಸ್ತ್ರೀಯಂತೆ ಇನ್ನೊಬ್ಬರ ನೆರವಿಲ್ಲದೆ ಗರ್ಭಾಧಾನ ಆದ ಬಳಿಕ ಇನ್ನೊಬ್ಬರ ನೆರವಿಲ್ಲದೆ ಜಗತ್ತಿನ ಪ್ರಸೂತಿ ಕಾರಣನ? ಹೇಗೆ ಕಾರಣ ಅಂತ ಒಂದು ಜಿಜ್ಞಾಸೆ ನಾವು ಬರಬಹುದು.
ಅದಕ್ಕೆ ಆ ಬ್ರಹ್ಮಾಂಡ ಪುರಾಣದ ಒಂದು ಮಾತು ಉತ್ತರ ಕೊಡ್ತದೆ. ಎರಡೂ ರೀತಿಯ ಪ್ರಸವಕ್ಕೂ ಅವನು ಕಾರಣ. ಆದ್ರಿಂದ ಅವನನ್ನು ಪ್ರಕೃತಿ ಪುರುಷ ಅಂತ ಎರಡು ಶಬ್ದದಿಂದಲೂ ಹೇಳಬೇಕು ಅಂತ ಶಾಸ್ತ್ರ ಹೇಳಿದ್ವಿ. ಅವನನ್ನು ಪ್ರಕೃತಿ ಅಂತನೂ ಉಪಾಸನೆ ಮಾಡಿರಿ, ಪುರುಷ ಅಂತನೂ ಉಪಾಸನೆ ಮಾಡಿರಿ. ಯಾಕಂದ್ರೆ ಅವನಿಗೆ ಸ್ತ್ರೀಲಿಂಗವೂ ಇದೆ, ಪುರುಷಲಿಂಗವೂ ಇದೆ. ಸ್ತ್ರೀ ರೂಪವೂ ಇದೆ, ಪುರುಷ ರೂಪವೂ ಇದೆ. ಮುಂಡಕೋಪನಿಷತ್ತಿನ ಆ ಮಾತು ತದ್ ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ ಮಾತು ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿದ್ದಂತಹ ಬ್ರಹ್ಮಾದಿ ಚೇತನ ವರ್ಗಗಳಿಗೆ ಸೂಕ್ಷ್ಮ ದೇಹವನ್ನು ಕೊಡುವಂತಹ ಭೂತ ಯೋನಿ ಅಂತ ಅವನನ್ನ ಉಪಾಸಿಸಬೇಕು. ಹೀಗೆ ಸ್ತ್ರೀಯೊಬ್ಬಳು ತನ್ನ ಗರ್ಭದಲ್ಲಿದ್ದ ಶಿಶುವನ್ನು ಹೊರ ಹಾಕುವಂತೆ ತನ್ನ ಉದರದಲ್ಲಿದ್ದಂತಹ ಬ್ರಹ್ಮಾದಿ ಚೇತನ ವರ್ಗಗಳಿಗೆಲ್ಲ ಸೂಕ್ಷ್ಮ ದೇಹವನ್ನ ಅಂದ್ರೆ ಅನಿರುದ್ಧ ದೇಹವನ್ನ ಕೊಡುವಂಥವನು ಈ ಭಗವಂತ. ತಸ್ಯ ಉದರಸ್ಥ ಜಗತಃ ಅಂತ ತಾತ್ಪರ್ಯ ನಿರ್ಣಯನೂ ಕೂಡ ಅದನ್ನೇ ವರ್ಣನೆ ಮಾಡಿದೆ. ಉದಕಂ ವಾಯುನಾ ಭಿನ್ನಂ ಭಿನ್ನಂ ತದ್ನ ಅಭೂದ್ಧರೇ ಅಂತ ಭಾಗವತ ತಾತ್ಪರ್ಯವೂ ಕೂಡ. ಸ್ತ್ರೀಯ ಗರ್ಭದಲ್ಲಿ ಮೊದಲು ಗರ್ಭಧಾರಣೆ ಆಗುವುದು ಅಂದ್ರೆ ಅದು ಪುರುಷನ ಒಂದು ಅಂಶ, ಸ್ತ್ರೀಯ ಒಂದು ಅಂಶ. ಅವೆರಡೂ ಕೇವಲ ದ್ರವರೂಪದಲ್ಲಿ ಇರ್ತವೆ. ಆ ದ್ರವದ ರೂಪದಲ್ಲಿ ಇದ್ದದ್ದು ಮುಂದೆ ಘನೀಭವಿಸ್ತದೆ. ಎರಡೂ ಅಂಶಗಳು ಸೇರಿ ಗರ್ಭಧಾರಣೆಯಾಗಿ ಅದು ಘನೀಭವಿಸಿ ಮುಂದೆ ಶರೀರ ಆಗ್ತದೆ. ಅದರಂತೆ ಪರಮಾತ್ಮನು ಕೂಡ ಈ ಜಗತ್ತನ್ನ ಹೊತ್ತು ಹೆತ್ತಂಥ ತಾಯಿ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ನಮಗೆ ಕಾಣಿಸ್ತದೆ. ಉದಕಂ ವಾಯುನಾ ಶುಷ್ಕಂ, ಪರಮಾತ್ಮನ ಗರ್ಭದಲ್ಲಿದ್ದಂತ ಆ ನೀರು ವಾಯುನಾ ಶುಷ್ಕಂ, ವಾಯುವಿನ ಮೂಲಕ ತನ್ನ ತೇವಾಂಶವನ್ನು ಕಳೆದುಕೊಂಡು ಅದು ದ್ರವ ಇದ್ದದ್ದು ಘನವಾಗಿ ಭಿನ್ನಂ ಮುಂದೆ ಅರಳಿ ಪದ್ಮಂ ಅಭೂದ್ಧರೆ, ಅದೊಂದು ಪದ್ಮವಾಯಿತು. ಆ ಪರಮಾತ್ಮನ ನಾಭಿ ಕಮಲದಿಂದ ಆ ಪದ್ಮ ಹೊರಗೆ ಬರುವುದು ಹೀಗೆ. ಅದೇ ಬ್ರಹ್ಮಾಂಡ. ಬ್ರಹ್ಮಾಂಡ ರೂಪವಾದಂತಹ ಒಂದು ಪದ್ಮ ಅಂತ ಅದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಪ್ರಕೃತಿ ಅಂತ ಒಂದು ಶಬ್ದ, ಪುರುಷ ಅಂತ ಒಂದು ಶಬ್ದ. ಪ್ರಕೃತಿ ಎಂಬ ಶಬ್ದದ ಯೌಗಿಕ ಅರ್ಥ ಪರಮಾತ್ಮರಲ್ಲಂತೂ ಇದ್ದೇ ಇದೆ. ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ ಅಂತ ಅದನ್ನ ಒಂದು ಕಡೆ ಸರ್ವಮೂಲದಲ್ಲೇ ಆಚಾರ್ಯ ಹೇಳ್ತಾರೆ ಪ್ರಕೃತಿ ಅಂತ ಹೇಳಿ. ಇದೇ 1ನೇ ಅಧ್ಯಾಯ 4ನೇ ಪಾದದ ಹಿಂದಿನ ಸೂತ್ರದಲ್ಲಿ 27ನೇ ಸೂತ್ರದಲ್ಲಿ ಆತ್ಮಕೃತೆ ಪರಿಣಾಮಾತ್ ಅಂತ ಸೂತ್ರದಲ್ಲಿ ಪ್ರಕರ್ಷೇಣ ಕರೋತಿ ಇತಿ ಪ್ರಕೃತಿ. ಪ್ರ ಅಂದ್ರೆ ಚೆನ್ನಾಗಿ ಪ್ರಯತ್ನ ಪಡುವನು, ಅತ್ಯುತ್ತಮವಾದಂತಹ ಕೃತಿ ಪ್ರಯತ್ನ ಮತ್ತೆ ನಿರ್ಮಾಣವುಳ್ಳವನು ಪರಮಾತ್ಮ ಅಂತ ಯೋಗಾರ್ಥ. ಇದು ಆ ಶಬ್ದದ ಮೂಲ ಧಾತು ಮತ್ತೆ ಅದರ ಪ್ರತ್ಯಯ, ಅದರಿಂದ ಲಭ್ಯ ಆಗುವಂತಹ ಒಂದರ್ಥ. ಇದು ವಿಷ್ಣುವಿನಲ್ಲಿ ಕೂಡ್ತದೆ. ಜಗತ್ತನ್ನ ನಿರ್ಮಿಸಲಿಕ್ಕೆ ಬೇಕಾದಂತಹ ಅತಿ ಶ್ರೇಷ್ಠವಾದ ಪ್ರಯತ್ನ, ಅದು ಶ್ರೇಷ್ಠವಾದಂತಹ ಒಂದು ಪ್ರಯತ್ನ ಅಂದ್ರೆ ನಮ್ಮ ದೃಷ್ಟಿಯಿಂದ ನಾವು ಕಷ್ಟಪಟ್ಟು ಮಾಡುವ ಪ್ರಯತ್ನ ಇದೆಯಲ್ಲ, ನಮ್ಮ ಒಂದು ತಿಣುಕಾಟ, ಶ್ರಮಪೂರ್ವಕವಾದ ಪ್ರಯತ್ನ ಅದಲ್ಲ, ಅದು ಅನಾಯಾಸವಾದ ಪ್ರಯತ್ನವೇ. ಆ ಪ್ರಯತ್ನ ಅವನಲ್ಲೇ ಇದೆ. ಅದನ್ನ ಒಂದು ಬಾಲ್ಯವೇಯ ಶ್ರುತಿಯನ್ನ ಮತ್ತೆ ನಾರದ ಪುರಾಣವನ್ನ ಉದ್ಧರಿಸಿ ಆಚಾರ್ಯರು ವಿವರಿಸ್ತಾರೆ. ಪ್ರಕಟವು ಅನುಪ್ರವಿಶ್ಯ ತಾನ್ ಪರಿಣಾಮ್ಯ ತತ್ ಪರಿಣಾಮ ನಿಯಾಮಕತೆಯ ತತ್ರ ಸ್ಥಿತ್ವ ಆತ್ಮನೋ ಬಹುಧಾಕರಣಾತ್. ಜಡವಾದ ಪ್ರಕೃತಿಯೊಳಗೆ ಪ್ರವೇಶ ಮಾಡಿ ಅದನ್ನ ಮಹತ್ತತ್ವಾದ ರೂಪದಿಂದ ಪರಿಣಾಮಗೊಳ್ಳುವಂತೆ ಮಾಡಿ ಆ ಮೂಲ ಪ್ರಕೃತಿಯಲ್ಲೂ ಇದ್ದಾನೆ, ಮಹತ್ತತ್ವದಲ್ಲಿದ್ದಾನೆ, ಅಹಂಕಾರ ತತ್ವದಲ್ಲಿದ್ದಾನೆ, ನಿಯಾಮಕನಾಗಿ ಅವುಗಳೆಲ್ಲದರ ಒಳಗಿದ್ದು ಅನೇಕ ರೂಪಗಳನ್ನ ಆತ ತಾಳ್ತಾನೆ. ಬಾಲ್ಯವೇ ಶ್ರುತಿಯು ಕೂಡ ಹಾಗೆ ಹೇಳ್ತದೆ. ಈ ಆತ್ಮ ಪ್ರಕೃತಿಯಲ್ಲಿ ಪ್ರವೇಶಿಸಿ ತನ್ನನ್ನು ಅನೇಕ ರೂಪವುಳ್ಳವನನ್ನಾಗಿ ಮಾಡಿಕೊಳ್ತಾನೆ. ಅಥ ಹೈಷ ಆತ್ಮ ಪ್ರಕೃತಿ ಮನುಪ್ರವೇಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ ಇತ್ಯಾಚಕ್ಷತೆ. ಈ ಕಾರಣದಿಂದ ಅವನನ್ನು ಪ್ರಕೃತಿ ಅಂತ ಹೇಳ್ತಾರೆ. ನಾರದ ಪುರಾಣವು ಕೂಡ ತಾನು ಪ್ರಕೃತಿ ಒಳಗಿದ್ರೂ ಕೂಡ
ತಾನು ಯಾವುದೇ ರೀತಿಯಾದಂತಹ ವಿಕಾರವನ್ನು ಹೊಂದದೆ ಪ್ರಕೃತಿಯೊಳಗೆ ಕೇವಲ ಪ್ರವೇಶವನ್ನು ಮಾಡಿ ಆ ಗೋವಿಂದ ಅದನ್ನ ವಿಕಾರಕ್ಕೆ ಗುರಿ ಮಾಡ್ತಾನೆ. ಆದ್ರಿಂದ ಅವನನ್ನು ಪ್ರಕೃತಿ ಅಂತ ಹೇಳ್ತಾರೆ. ಪ್ರಕೃತಿ ಅನ್ನುವ ಈ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿಲ್ಲ, ಆದ್ರೆ ಅನೇಕ ಶ್ರೇಷ್ಠವಾದ ಅರ್ಥಗಳನ್ನು ಹೇಳುವಂತಹ ಒಂದು ಶಬ್ದ ಅದು. ಅದಕ್ಕಾಗಿ ಪುರುಷ ಶಬ್ದದ ಅರ್ಥವನ್ನು ನೋಡುವಾಗ ಪ್ರಕೃತಿ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ಅವನು ಪ್ರಕೃತಿ ಶಬ್ದವಾಚ್ಯನಾಗಿದ್ದಾನೆ. ಹಾಗಾದ್ರೆ ಪ್ರ ಅಂದ್ರೆ ಶ್ರೇಷ್ಠ, ಕೃತಿ ಅಂದ್ರೆ ಒಂದು ಪ್ರಯತ್ನ. ಇದು ಆ ಧಾತು ಮತ್ತು ಪ್ರತ್ಯಯ ಅದರಿಂದ ಲಭ್ಯವಾಗುವಂತಹ ಅರ್ಥ. ಇದೆಲ್ಲ ಪರಮಾತ್ಮನಲ್ಲಿ ಬಂತು. ಆದ್ರೆ ಆ ಪ್ರಕೃತಿ ಅನ್ನುವ ಶಬ್ದದಿಂದ ಒಂದು ಧ್ವನಿ ಸಿಗ್ತದಲ್ಲ, ಸ್ತ್ರೀಲಿಂಗ ವಾಚ್ಯವಾದ ಸ್ತ್ರೀತ್ವ ಅವನಲ್ಲಿದೆಯಾ? ಆದ್ರಿಂದ ಅವನಲ್ಲಿ ಆ ಪ್ರಕೃತಿ ಶಬ್ದವನ್ನು ಭಗವಂತನಿಗೆ ಪ್ರಯೋಗಿಸುವುದು ಹೇಗೆ? ಅತ್ಯಂತ ಶ್ರೇಷ್ಠವಾದ ಪ್ರಯತ್ನವನ್ನು ಮಾಡ್ತಾನೆ ಎನ್ನುವ ದೃಷ್ಟಿಯಿಂದ ಪ್ರಕೃತಿ ಅಂತ ಹೇಳೋಣ. ಆದರೆ ಅದರಲ್ಲಿ ಸ್ತ್ರೀತ್ವವೂ ಇದೆಯಲ್ಲ ಶಬ್ದದಲ್ಲಿ, ಅದು ಭಗವಂತನಲ್ಲಿ ಇದೆಯಾ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಸ್ತ್ರೀತ್ವ ವಿಷ್ಣುವಿನಲ್ಲಿ ಇಲ್ಲ ಅಂತ ತಿಳ್ಕೊಂಡು ಮಾಡಿದಂತಹ ಒಂದು ಜಿಜ್ಞಾಸ, ಅದು ಪ್ರಶ್ನೆ. ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಪುರುಷ ಸ್ತ್ರೀ ಮೂಲಕ ಸಂತತಿಗೆ ಕಾರಣ ಆಗ್ತಾನೆ, ಸ್ತ್ರೀ ನೇರವಾಗಿ ಸಂತಾನಕ್ಕೆ ಕಾರಣಗಳಾಗ್ತಾನೆ. ಇವೆರಡೂ ಭಗವಂತನಲ್ಲಿ ಬರ್ತವೆ. ಅನ್ಯರ ವ್ಯವಧಾನವಿಲ್ಲದೆ ಪುತ್ರೋತ್ಪಾದಕತ್ವ ಅನ್ನೋದು ಸ್ತ್ರೀ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಒಂದು ಕಾರಣ. ವಿಷ್ಣು ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿದ್ದು ಜೀವರಾಶಿಗಳಿಗೆ ಸೂಕ್ಷ್ಮ ಶರೀರವನ್ನ, ಅಂದ್ರೆ ಅನಿರುದ್ಧ ಶರೀರವನ್ನ ಕೊಟ್ಟು ಅವರನ್ನ ಸೃಷ್ಟಿಗೆ ತರುವುದರಿಂದ ಆ ಅವ್ಯವಧಾನೇನ ಸೂತಿ ಹೇತುತ್ವ, ತನ್ನ ಹೊಟ್ಟೆಯಿಂದ ನೇರವಾಗಿ ಅವರನ್ನು ಹೊರಗೆ ಆತ ತರುವುದರಿಂದ ಆತನಿಗೆ ಅವ್ಯವಧಾನೇನ ಪ್ರಸೂತಿ ಕಾರಣತ್ವ ಅನ್ನುವ ಸ್ತ್ರೀತ್ವ ಬಂತು. ಆದ್ರಿಂದ ಅವನು ಪುರುಷ ಶಬ್ದ, ಈ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಸ್ತ್ರೀಲಿಂಗದಿಂದ ಕೂಡ ಅವನು ವಾಚ್ಯನಾಗಿದ್ದಾನೆ. ನಿರ್ದಿಷ್ಟವಾಗಿ ಹೇಗೆ ಒಬ್ಬಳು ಸ್ತ್ರೀ ತನ್ನ ಗರ್ಭದಿಂದ ಒಂದು ಶಿಶುವನ್ನು ಹೊರಗೆ ತರ್ತಾಳೆ, ಹಾಗೆ ಇವನು ಕೂಡ ತನ್ನ ಹೊಟ್ಟೆಯಲ್ಲಿರುವ ಜೀವರನ್ನು ಹೊರಗೆ ತರ್ತಾನೆ. ಹೀಗೆ ಸ್ತ್ರೀ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ, ಸ್ತ್ರೀಲಿಂಗ ಶಬ್ದದಿಂದ ಅಂದ್ರೆ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಪ್ರಕೃತಿ ಶಬ್ದದ ಧಾತು ಮತ್ತು ಪ್ರತ್ಯಯಗಳ ಮೂಲಕ ವಾಚ್ಯನಾಗಿರುವುದಲ್ಲದೇನೆ ಆ ಸ್ತ್ರೀತ್ವವು ಕೂಡ ಅವನಲ್ಲಿ ಇದ್ದೇ ಇದೆ. ಸ್ತ್ರೀ ರೂಪವೇ ಅವನಿಗೆ ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ, ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಸ್ತ್ರೀರೂಪಶ್ಚೈವ ಪುಂರೂಪೋ ಯಥೋ ನಾರಾಯಣ ಸ್ಥಿತಃ ಪುಮಾನ್ ಸ್ತ್ರೀಜೇತಿ ವಾಚ್ಯೋತಃ. ಅದರಿಂದ ಅವನನ್ನ ಪುರುಷ, ಸ್ತ್ರೀ ಇತ್ಯಾದಿ ಎರಡೂ ಶಬ್ದಗಳಿಂದಲೂ ಕೂಡ ನಾವು ಹೇಳಬಹುದಾಗಿದೆ. ಮತ್ತೆ ಅವನಲ್ಲಿ ಪುರುಷತ್ವವೂ ಇದೆ. ನಮ್ಮಲ್ಲಿ ಜಗತ್ತಿನಲ್ಲಿ ಪುರುಷತ್ವ ಯಾರಲ್ಲಿದೆಯೋ ಅವರಲ್ಲಿ ಸ್ತ್ರೀತ್ವ ಇಲ್ಲ, ಯಾರಲ್ಲಿ ಸ್ತ್ರೀತ್ವ ಇದೆಯೋ ಅವರಲ್ಲಿ ಪುರುಷತ್ವ ಇಲ್ಲ. ಆದ್ರೆ ಈ ಪರಮಾತ್ಮನಲ್ಲಿ ಮಾತ್ರ ಎರಡೂ ಕೂಡ ಇದೆ ಅಂತ ಅದನ್ನ ವರ್ಣಿಸ್ತಾರೆ. ಹೇಗೆಂದ್ರೆ ಲಕ್ಷ್ಮೀದೇವಿ ಮೂಲಕನೂ ಬ್ರಹ್ಮಾಂಡದ ಸೃಷ್ಟಿ ಕಾರಣನಾಗಿದ್ದಾನಲ್ಲ, ಅಂಥ ಪುರುಷತ್ವವು ಅವನಲ್ಲಿ ಇದೆಯಲ್ಲ, ಆದ್ರಿಂದ ಆ ಪುರುಷತ್ವವು ಅವನಲ್ಲಿ ಇದ್ದೇ ಇದೆ ಅಂತಾನೆ ಅರ್ಥ. ಇದಲ್ಲದೆ ಉಪನಿಷತ್ತು ಕೂಡ ಪುಮಾನ್ ರೇತ ಸಿಂಚತಿ ಯೋಷಿತಾಯಾಮ್ ಬಫಿ ಪ್ರಜಾ ಪುರುಷಾತ್ ಸಂಪ್ರಸೂತಾ ಅಂತ ಉಪನಿಷತ್ತು ಅವನನ್ನ ವರ್ಣಿಸ್ತದೆ. ಇದೇ ಮುಂಡಕೋಪನಿಷತ್ತು ಅಥವಾ ಅಥರ್ವಣ ಉಪನಿಷತ್ತಿನಲ್ಲಿ ಪುಮಾನ್ ರೇತ, ಈ ಪುರುಷ ಯೋಷಿತಾಯಾಮ್ ಸ್ತ್ರೀಯಲ್ಲಿ ರೇತ ಸಿಂಚತಿ, ತನ್ನ ಶಕ್ತಿಯನ್ನು ತುಂಬುತ್ತಾನೆ. ಬಫಿ ಪ್ರಜಾ ಪುರುಷಾತ್ ಸಂಪ್ರಸೂತಾ, ಈ ಕಾರಣದಿಂದ ಅನೇಕ ಪ್ರಜೆಗಳು ಹುಟ್ಟುತ್ತಾರೆ ಅಂತ ಅಲ್ಲಿ ವರ್ಣಿಸ್ತಾರೆ. ಮತ್ತೆ ಭಗವದ್ಗೀತೆಯು ಕೂಡ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಕೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಈ ಪ್ರಕೃತಿ ನನ್ನಿಂದ ಪ್ರೇರಿತವಾಗಿ ನನ್ನ ಕಣ್ಗಾವಲಿನಲ್ಲಿ ಈ ಜಗತ್ತನ್ನು ಹುಟ್ಟಿಸ್ತದೆ. ಹೀಗೆ ಜಗತ್ತು ಮುನ್ನಡೆದಿರ್ತದೆ. ಮತ್ತೆ ಮತ್ತೆ ಈ ಜಗತ್ತು ಮುನ್ನಡೆಯುವುದೇ ಹೀಗೆ ಈ ಕಾರಣಗಳಿಂದ. ಹೀಗೆ ಲಕ್ಷ್ಮೀದೇವಿಯ ಮೂಲಕ ಜಗತ್ತಿನ ಉತ್ಪತ್ತಿ, ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾಗುವುದರಿಂದ ಸ್ತ್ರೀಯ ಮೂಲಕ
ಸಂತಾನೋತ್ಪತ್ತಿ ಕಾರಣತ್ವ ಎಂಬ ಪುರುಷತ್ವವೂ ಇದೆ, ನೇರವಾಗಿ ಜಗತ್ತಿನ ಉತ್ಪತ್ತಿ ಕಾರಣತ್ವ ಎಂಬ ಸ್ತ್ರೀತ್ವವು ಕೂಡ ಅವನಲ್ಲಿದೆ. ಎಲ್ಲಿಯಾದರೂ ಭಗವಂತನನ್ನ ಸ್ತ್ರೀ ಅಲ್ಲ ಅಂತ ಹೇಳಿದ ಮಾತು ಬಂದ್ರೆ ಲೌಕಿಕ ಸ್ತ್ರೀ ಅಲ್ಲ ಅವನು ಅಂತ ತಿಳ್ಕೊಳ್ಬೇಕಷ್ಟೆ. ಮತ್ತೆಲ್ಲಾದ್ರೂ ಪುರುಷ ಅಲ್ಲ ಅಂತ ಬಂದ್ರೆ ಲೌಕಿಕ ಪುರುಷ ಆತ ಅಲ್ಲ ಅಂತಿಷ್ಟೇ ಅದಕ್ಕೆ ಅರ್ಥವನ್ನು ತಿಳ್ಕೊಳ್ಬೇಕು. ವಾಸ್ತವಿಕವಾಗಿ ಅವನಿಗೆ ಸ್ತ್ರೀ ದೇಹವೂ ಇದೆ, ಪುರುಷ ದೇಹವೂ ಇದೆ. ಹೀಗೆ ಪುರುಷ ಮತ್ತು ಪ್ರಕೃತಿ ಎಂಬ ಎರಡೂ ಶಬ್ದಗಳಿಂದ ಅವನನ್ನು ಹೇಳಬೇಕಾಗಿದೆ. ಉಭಯಾತ್ಮಕ ಸೂತಿತ್ವಾತ್, ಎರಡು ರೀತಿಯಾದ ಪ್ರಸೂತಿ ಕಾರಣತ್ವವೂ ಅವನಿಗಿರೋದ್ರಿಂದ ಅವನು ಪರಮ ಪುರುಷನಾಗಿದ್ದಾನೆ, ಪ್ರಕೃತಿಯು ಕೂಡ ಆಗಿದ್ದಾನೆ. ಭಾಗವತದಲ್ಲಿ ಹೀಗೊಂದು ಶ್ಲೋಕ ಕೇಳಿ ಬರ್ತದೆ. ಇದು 4ನೇ ಸ್ಕಂದ 24ನೇ ಅಧ್ಯಾಯ 65ನೇ ಶ್ಲೋಕ. ಸೃಷ್ಟಂ ಸ್ವಶಕ್ತೇನ ಮನುಪ್ರವಿಷ್ಟಂ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಹೃಷೀಕೈಃ ಮಧುಸಾರಗಂ ಯತಃ. ಜರಾಯುಜ, ಅಂಡಜ ಮತ್ತು ಸ್ವೇಧಜ, ಉದ್ಭಿಜ್ಜ ಅನ್ನುವಂಥ 4 ರೀತಿಯಾದಂತಹ ಶರೀರಗಳನ್ನ, ಪುರಗಳನ್ನ ನೀನು ಆತ್ಮಾಂಶಕೇನ ನಿನ್ನ ಸ್ವರೂಪ ಶಕ್ತಿಯಿಂದ ಮತ್ತು ಲಕ್ಷ್ಮೀದೇವಿಯ ಮೂಲಕ ಕೂಡ ಅದನ್ನ ಹಾಗೆ ವ್ಯಾಖ್ಯಾನ ಮಾಡ್ತಾರೆ, ಸೃಷ್ಟಿಸ್ತಿ. ಮತ್ತೆ ಅದರಲ್ಲಿ ನೀನು ಅನೇಕ ರೂಪಗಳಿಂದ ಪ್ರವೇಶ ಮಾಡ್ತಿ. ಜೀವರ ಇಂದ್ರಿಯಗಳಲ್ಲಿ ಒಳಗಿರುವಂತಹ ನಿನ್ನ ಇಂದ್ರಿಯಗಳ ಮೂಲಕ ಅಲ್ಲಿರುವಂತಹ ಸಾರವನ್ನ ನೀನು ಸ್ವೀಕಾರ ಮಾಡ್ತಿ. ಪುಂಕ್ತೆ ಹೃಷೀಕೈಹಿ ಸಾರಥಂ ಯತಃ. ಹೀಗೆ ಜೀವನ ಶರೀರವನ್ನು ಪ್ರವೇಶ ಮಾಡಿರುವುದನ್ನು ನೀನು ಪುರುಷ ಅಂತ ಕರೆಸ್ಕೊಂಡಿದ್ದೆ. ಸಾರವನ್ನು ಮಾತ್ರ ಸ್ವೀಕಾರ ಮಾಡಿ ನೀನು ನಿರ್ದೋಷ ಕೂಡ ಆಗಿದ್ದಿ. ಇದು ಭಾಗವತದ ಒಂದು ಉದಾಹರಣೆ. ಈ ಪುರುಷ ಅನ್ನೋ ಶಬ್ದಕ್ಕೆ ಪುರು ಅನೇಕ ರೀತಿಯಾದಂತಹ ದೈತ್ಯರನ್ನು ನಾಶಪಡಿಸುವವನು, ಅನೇಕ ರೀತಿಯಾದಂತಹ ಫಲಗಳನ್ನು ಕೊಡುವಂಥವನು ಅಂತ ಹೀಗೆಲ್ಲ ಅನೇಕ ಅರ್ಥಗಳನ್ನು ಹೇಳಿಕ್ ಬರ್ತದೆ, ಬರೋದಿಲ್ಲ ಅಂತಲ್ಲ. ಆದ್ರೆ ಈ ಪುರುಷ ಅನ್ನೋ ಶಬ್ದದ ಉಪಾಸನೆಯಿಂದ ನಮಗೆ ದೊರೆಯಬೇಕಾದಂತಹ ಫಲಗಳೇನು ಅದನ್ನು ನಾವು ಕಳೆದ ದಿವಸ ನೋಡಿದ್ದೀವಿ. ಭಗವಂತನನ್ನು ಪುರುಷ ಅಂತ ತಿಳಿದ್ರೆ ಆತ ನಮ್ಮ ವಾಣಿಯನ್ನು ಅಲಂಕರಿಸ್ತಾನೆ, ಸುಂದರವಾದಂತಹ ವಾಣಿಯನ್ನು ನಮ್ಮ ಮೂಲಕ ಆತ ನುಡಿಸ್ತಾನೆ. ಭೂತೈರ್ಮಹದ್ಭಿಹಿ ಯೈಮಾ ಪುರೋ ವಿಭು ಅಂತ ಆ ಶ್ಲೋಕದಲ್ಲಿ ಅದನ್ನು ಗಮನಿಸಿದ್ದೇವೆ ನಾವು ಕಳೆದ ದಿವಸ. ಪುರುಷ ಅಂತ ಶಬ್ದದಿಂದ ಭಗವಂತನನ್ನು ಉಪಾಸಿಸಿದ ಮೂಲಕ ನಮ್ಮಲ್ಲಿ ಸುಂದರವಾದಂತಹ ಮಾತುಗಳನ್ನು ಆಡುವ ಶಕ್ತಿ ಬರ್ತದೆ. ಅದು ಭಾಗವತದ 2ನೇ ಸ್ಕಂದದ 4ನೇ ಅಧ್ಯಾಯದ 23ನೇ ಶ್ಲೋಕ. ಮತ್ತೆ ಆ ಭಗವಂತನನ್ನ ಅನೇಕ ಶಾಸ್ತ್ರಗಳಿಂದ ತಿಳಿಯಲ್ಪಡುವವನು ಅಂತ ಉಪಾಸಿಸಬೇಕು. ಆಗ ನಮ್ಮ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ಅನೇಕ ಶಾಸ್ತ್ರಗಳನ್ನು ಅರಿಯದೆ ಆ ಭಗವಂತನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ಆ ಕೆಲವು ಅರ್ಥಗಳನ್ನು ಮಾತ್ರ ನಾನು ಇಲ್ಲಿ ಒತ್ತಿ ಹೇಳಿದ್ದೇನೆ ಅಷ್ಟೆ. ವಿಷ್ಣುಸ್ತು ಪುರುಷಾಖ್ಯಾನಿ 3 ರೂಪಾಣ್ಯತೋ ವಿದುಃ ಮಹತಃ ಪ್ರಥಮಂ ಮಹತಃ ಸೃಷ್ಟು, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೆ ತಾನಿ ಜ್ಞಾತ್ವಾ ವಿಮುಚ್ಯತೆ ಅಂತ ಭಾಗವತ ತಾತ್ಪರ್ಯದ 11ನೇ ಸ್ಕಂದದ 4ನೇ ಅಧ್ಯಾಯದ 3ನೇ ಶ್ಲೋಕ ಇದೆ. ಪುರುಷ ಅನ್ನುವ ಹೆಸರಿನ 3 ರೂಪಗಳಿವೆ ಅಂತ. ಒಂದು ಮಹತ್ತತ್ವವನ್ನು ಸೃಷ್ಟಿಸಿದ ರೂಪ, ಇನ್ನೊಂದು ಬ್ರಹ್ಮಾಂಡದ ಒಳಗೆ ಇರುವಂತಹ ರೂಪ, ಇನ್ನೊಂದು ನಮ್ಮೊಳಗಿರುವಂತಹ ರೂಪ, ತೃತೀಯಂ ದೇಹಿನಾಂ ದೇಹೆ. ಈ 3 ರೂಪಗಳನ್ನು ತಿಳಿದ್ರೆ ಮುಕ್ತಿ ಅಂತಿದೆ. ಅದಕ್ಕಾಗಿ ಇವುಗಳನ್ನು ತಿಳ್ಕೊಳ್ಬೇಕು ನಾವು. ಮತ್ತೆ ಭಾಗವತ ತಾತ್ಪರ್ಯದಲ್ಲೇ ಬರುವಂತಹ ಮತ್ತೊಂದು ಶ್ಲೋಕ, ಪುರುಷೋ ಹೃದಯಸ್ಥ ಪರಮಃ ಕಾಲ ಸರ್ವಗತೋ ಹರಿಹಿ 3:27-17. ನಮ್ಮ ಹೃದಯದೊಳಗಿರುವಂತಹ ಭಗವಂತನಿಗೆ ಪುರುಷ ಅಂತ ಹೇಳ್ತಾರೆ, ಸರ್ವಗತನಾದ ಭಗವಂತನನ್ನ ಕಾಲ ಅಂತ ಹೇಳ್ತಾರೆ, ಎಲ್ಲ ಕಡೆ ವ್ಯಾಪ್ತವಾದ ರೂಪವನ್ನು. ಇನ್ನೊಂದು ಶ್ಲೋಕ ಅನೇಕ ಬಾರಿ ಮಂಗಲಾಚರಣದಲ್ಲಿ ಇದನ್ನು ಹೇಳಿರ್ತೇನೆ ನಾನು, ಗಮನಿಸಿರ್ತಿರ್ತಾವೆ ಎಲ್ಲರೂ.
ಅಂತಸ್ಥ ಪುರುಷೋ ನಾಮ ಜ್ಞಾನವ ಸರ್ವದೇಹಿನಾಂ ಬಹಿಸ್ಥ ಈಶ್ವರೋ ನಾಮ ಜ್ಞಾನಾದಿ ಫಲದೋಹರಿಹಿ. ಒಳಗಿರುವಂಥವನು ಪುರುಷ, ಅವನ ಕಾರ್ಯ ಏನು? ಜ್ಞಾನದ ಸರ್ವದೇಹಿನಾಂ, ಎಲ್ಲರೂ ಒಳಗಿದ್ದು ನಮಗೆ ಜ್ಞಾನ, ನಮ್ಮ ಒಳಗಿದ್ದು ನಮಗೆ ಜ್ಞಾನವನ್ನು ಕೊಡುವಂಥವನು. ಹೊರಗಿದ್ದು ಈಶ್ವರ ಎಂಬ ಶಬ್ದದಿಂದ ಜ್ಞಾನದ ಫಲವನ್ನು ಕೊಡುವಂಥವನು ಅವನು ಅಂತ ಮತ್ಸ್ಯ ಪುರಾಣದ ಮಾತನ್ನ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಅದು 11ನೇ ಸ್ಕಂದ 22ನೇ ಅಧ್ಯಾಯ 12ನೇ ಶ್ಲೋಕ. ಹೀಗೆ ನಾವು ಪುರುಷ ಶಬ್ದ ವಾಚ್ಯತ್ವವನ್ನು ಉಪಾಸನೆ ಮಾಡಿದ್ರೆ ಒಳಗಿರುವಂಥವನು ಪುರುಷ, ನಮಗವನು ಜ್ಞಾನವನ್ನು ಕೊಡುವಂಥವನು. ಮತ್ತೆ ಅವನನ್ನು ಪುರುಷ ಅಂತ ಉಪಾಸನೆ ಮಾಡಿದ್ರೆ ಸುಂದರವಾದಂತಹ ಮಾತುಗಳನ್ನ, ಅಲಂಕೃತವಾದ ಮಾತುಗಳನ್ನು ಆಡುವಂತಹ ಶಕ್ತಿ ಅವನು ಕೊಡುವಂಥವನು. ಮತ್ತೆ ಪುರುಷ ಶಬ್ದದಿಂದ ಪೂರ್ಣತ್ವ ಅನ್ನುವ ಅರ್ಥನೂ ಗಮ್ಯ ಆಗ್ತದೆ. ಇಂದ್ರಿಯೇಭ್ಯ ಪರಾಶರ್ಥ ಅಂತ ಏನು ಕಾಟಕೋಪನಿಷತ್ತಿನ ಮಂತ್ರ ಇದೆ, 1, 3, 10 ಮಂತ್ರದ ಸಂಖ್ಯೆ. ಅದರ ಭಾಷ್ಯದಲ್ಲಿ ತಸ್ಯಾಸ್ತು ಪುರುಷೋ ವಿಷ್ಣು ಪೂರ್ಣತ್ವ ನೈವ ತತ್ಸಮಃ. ಆ ಲಕ್ಷ್ಮೀದೇವಿಗಿಂತ, ಅವ್ಯಕ್ತ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಗಿಂತ ಪೂರ್ಣ ಎಂಬ ಕಾರಣದಿಂದ ಪುರುಷ ಶಬ್ದವಾಚ್ಯನಾದ ಭಗವಂತ ದೊಡ್ಡವನಾಗಿದ್ದಾನೆ. ಪೂರ್ಣತ್ವ ಪುರುಷಾಖ್ಯೋ ವಿಷ್ಣು ಅಂತ ವ್ಯಾಖ್ಯಾನಗಳಲ್ಲಿ ಕೂಡ ಹೇಳಿದ್ದಾರೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದರ ಕಡೆ ಪೂರ್ಣತ್ವ ಪುರುಷ ಸ್ಮೃತ ಅಂತ ಉಲ್ಲೇಖಗಳು ಇವೆ. ಹೀಗೆ ಭಗವಂತನನ್ನ ಪುರುಷ ಅಂತ ಉಪಾಸನೆ ಮಾಡಿದ್ರೆ, ಅದರ ಪೂರ್ಣ ಅಂತ ಅವನನ್ನು ಉಪಾಸನೆ ಮಾಡಿದಾಗ ಆಯ್ತು. ಆ ಪೂರ್ಣ ಶಬ್ದದಿಂದ ಅವನನ್ನು ಉಪಾಸನೆ ಮಾಡಿದ್ರೆ ಆ ಭಗವಂತನ ಆ ಅನಂತವಾದ ಪೂರ್ಣತ್ವ ಏನಿದೆ ಅದರ ಒಂದು ಸಣ್ಣ ಪೂರ್ಣತ್ವವಾದ್ರೂ, ಅದರ ಒಂದು ಅಂಶವಾದಂತಹ ಸಣ್ಣ ಪೂರ್ಣತ್ವವಾದ್ರೂ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ. ಸಾಧಕ ಆ ದೃಷ್ಟಿಯಿಂದ ತನ್ನ ಯೋಗ್ಯತೆಗೆ ಅನುಸಾರವಾದಂತಹ ಪೂರ್ಣತ್ವವನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇಂಥ ಪ್ರಧಾನವಾದಂತಹ ಅರ್ಥಗಳನ್ನ ಗಮನದಲ್ಲಿಟ್ಟುಕೊಂಡು ಆ ಭಗವಂತನನ್ನು ಪೂರ್ಣ ಪುರುಷ ಅಂತ ಉಪಾಸನೆ ಮಾಡಬೇಕು. ಒಂದು ಅಬ್ಸರ್ವೇಷನ್ ಅಷ್ಟೇ, ಬೇರೆ ಭಾಷೆಗಳಲ್ಲಿ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ಬೇಕಾಗ್ತದೆ. ಪೂರ್ಣ ಪುರುಷನನ್ನ ಬರೇ ಮ್ಯಾನ್ ಅಂತ ಹೇಳ್ಬಿಟ್ರೆ ಕಂಪ್ಲೀಟ್ ಅನ್ನೋ ಅರ್ಥ ಬರೋದಿಲ್ಲ. ಕಂಪ್ಲೀಟ್ ಅಂತನ್ನುವ ವಿಶೇಷಣವನ್ನು ಪ್ರಯೋಗ ಮಾಡಿ ಮ್ಯಾನ್ ಅನ್ನುವ ಅಬ್ಜೆಕ್ಟಿವ್ ಅನ್ನು ಪ್ರಯೋಗ ಮಾಡ್ಬೇಕಾಗ್ತದೆ, ಒಂದು ಸಬ್ಜೆಕ್ಟ್ ಅನ್ನು ಪ್ರಯೋಗ ಮಾಡಬೇಕಾಗ್ತದೆ. ಕಂಪ್ಲೀಟ್ ಅನ್ನೋದು ವಿಶೇಷಣ, ಮ್ಯಾನ್ ಅಂತ ಅನ್ನೋದು ವಿಶೇಷ. ಕಂಪ್ಲೀಟ್ ಮ್ಯಾನ್ ಅಂತ ಹೇಳಿದಾಗ ಪರಿಪೂರ್ಣ ಪುರುಷ ಅನ್ನೋ ಅರ್ಥ ಬರ್ತದೆ. ಆದ್ರೆ ಸಂಸ್ಕೃತದಲ್ಲಿ ಭಗವಂತನನ್ನು ಕುರಿತು ಪುರುಷ ಅಂತ ಶಬ್ದ ಪ್ರಯೋಗ ಮಾಡಿದ ಮಾತ್ರದಿಂದಲೇ ಕಂಪ್ಲೀಟ್ ಅನ್ನುವ ಅರ್ಥ, ಪೂರ್ಣ ಅನ್ನುವ ಅರ್ಥ ಗಮ್ಯ ಆಗ್ತದೆ. ಆ ದೃಷ್ಟಿಯಿಂದ ತುಂಬಾ ಮಹತ್ವದ ಶಬ್ದ ಅದು, ಆ ಪೂರ್ಣ ಅನ್ನುವ ಪುರುಷ ಅನ್ನುವ ಶಬ್ದ. ಮತ್ತೆ ಮಹಾಭಾರತದ ಉದ್ಯೋಗ ಪರ್ವದ 70ನೇ ಅಧ್ಯಾಯದಲ್ಲಿ ಪೂರ್ಣಾತ್ ಸದನಾತ್ಯಾಪಿ ತಥೋಸೋ ಪುರುಷೋತ್ತಮ. ಪೂರ್ಣ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಮತ್ತೆ ಸದನ ಆ ಜೀವರ ಅಂತರಂಗದಲ್ಲಿದ್ದಾನೆ. ಶಬಲಿ ವಿಶರಣ ಗತ್ಯವು ಸಾಧನೇಶು ಅಂತ ಧಾತು ಅದು. ಅದಕ್ಕೆ ಶತ್ರುಗಳನ್ನು ನಾಶಪಡಿಸುವವನು ಅಂತಲೂ ಅರ್ಥ ಆಗ್ತದೆ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಮತ್ತು ಶತ್ರುಗಳ ನಾಶಕ್ಕೆ ಕಾರಣನಾಗಿದ್ದಾನೆ. ಹೀಗೆ ಪೂರ್ಣ ಅಂದ್ರೆ ವ್ಯಾಪ್ತಿ, ಸದನ ಅಂದ್ರೆ ಶತ್ರುನಾಶ. ಈ ಕಾರಣದಿಂದ ಅವನನ್ನ ಪುರುಷೋತ್ತಮ ಅಂತ ಹೇಳಬೇಕು ಅಂತ ಮೂಲತಃ ಇರುವಂತಹ ಶಬ್ದ ಅದು ಪುರುಷ ಅಂತನ್ನುವ ಶಬ್ದ ನಮಗೆ ಕಾಣಿಸಬಹುದು. ಮುಂದೆ ಉತ್ತಮ ಅನ್ನೋದನ್ನ ಅದಕ್ಕೆ ಜೋಡಿಸಿಕೊಂಡಿದ್ದಾರೆ ಅಷ್ಟೆ. ಲಕ್ಷಾಲಂಕಾರ ಪುರುಷ ಶಬ್ದದ ಅರ್ಥಗಳನ್ನ ವರ್ಣಿಸಿಲ್ಲ. ಗೀತಾ ವಿಷ್ಣು ಸಹಸ್ರನಾಮದ ಶಾಂಕರ ಭಾಷ್ಯದಲ್ಲಿ ನವದ್ವಾರಂ ಪುರಂ ಪುಣ್ಯಂ ಏತೈರ್ಭಾವೈ ಸಮನ್ವಿತಂ ವ್ಯಾಪ್ಯಶೇತೆ ಮಹಾನಾತ್ಮ ತಸ್ಮಾತ್ ಪುರುಷ ಉಚ್ಯತೆ ಅಂತ 210ನೇ ಅಧ್ಯಾಯ 37ನೇ ಶ್ಲೋಕ. ಈ ಪುಣ್ಯಕರವಾದಂತಹ 9 ದ್ವಾರಗಳುಳ್ಳಂತಹ ಒಂದು ದೇಹವೆಂಬ ಪಟ್ಟಣವನ್ನು ನಿರ್ಮಿಸಿ ವ್ಯಾಪ್ಯ ಅದನ್ನು ಆವರಿಸಿ ಅದರೊಳಗೆ ಆತ ಪ್ರತಿಷ್ಠಿತನಾಗಿದ್ದಾನೆ. ಆದ್ರಿಂದ ಅವನನ್ನು ಪುರುಷ ಅಂತ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಪುರು ಅಂದ್ರೆ ಹೇರಳವಾಗಿ, ಉದಾರವಾಗಿ, ಸನೋತಿ ಅಂದ್ರೆ ಕೊಡುವವನು.
ಪುರು ಸನೋತಿ ಇತಿ ಪುರುಷಃ. ಶಣು ದಾನೆ ಅಂತ ಧಾತು ಇದೆ. ಅದಕ್ಕಾಗಿ ಮುಕ್ತೇಭ್ಯ ಸ್ವಾತ್ಮ ಪರ್ಯಂತ ದಾನಾತ್ ಪುರುಷಃ ಈರಿತಃ. ಮುಕ್ತರಿಗೆ ತನ್ನನ್ನೇ ತಾನಾತ ಕೊಟ್ಕೋತಾನೆ, ಅದರಿಂದ ಆತನನ್ನು ಪುರುಷ ಅಂತ ಹೀಗೆ ವರ್ಣಿಸ್ತಾರೆ. ಸೃಷ್ಟಿಗಿಂತ ಮುಂಚೆನೂ ಇದ್ದವನು, ಇದು ಸತ್ಯಸಂಧರ ಅರ್ಥಗಳು. ಪುರುಷ ಅಂದ್ರೆ ಅನೇಕ ಚೇಷ್ಟೆಗಳುಳ್ಳವನು. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರ ಅನ್ನೋದು ಬಲವನ್ನು ಹೇಳಿದ್ರೆ, ಶಕಾರ ಅನ್ನೋದು ಕ್ರಿಯೆಯನ್ನು ಹೇಳ್ತದೆ. ಅದರಿಂದ ಪುರು ಅಂದ್ರೆ ಅನೇಕ, ಶ ಅಂದ್ರೆ ಕ್ರಿಯೆಗಳುಳ್ಳವನು, ಅನೇಕ ದೈತ್ಯರನ್ನು ನಾಶ ಮಾಡುವಂಥವನು, ಪೂರ್ಣವಾದ ಫಲವನ್ನ ತನ್ನನ್ನು ತಾನೇ ಕೊಟ್ಕೊಳ್ಳುವವನು ಅನ್ನೋ ಅರ್ಥಗಳನ್ನೆಲ್ಲ ಸತ್ಯಸಂಧರು ಹೇಳ್ತಾರೆ. ಒಟ್ಟಾರೆ ಪುರುಷ ಅನ್ನೋ ಶಬ್ದ ಜೀವನೊಳಗಿರುವಂತಹ ಆ ಪುರುಷ ಎಂಬ ರೂಪವನ್ನ, ತೃತೀಯಂ ದೇಹಿನಾಂ ದೇಹೆ, ನಮ್ಮೆಲ್ಲರ ದೇಹದಲ್ಲಿದೆ, ಮತ್ತೆ ನಮ್ಮ ಹೃದಯದಲ್ಲಿದೆ. ತೃತೀಯಂ ದೇಹಿನಾಂ ದೇಹೆ ಪುರುಷೋ ಹೃದಯಸ್ಥೋ ಭಗವಾನ್, ಹೃದಯದಲ್ಲಿದೆ. ಮತ್ತೆ ನಮಗೆ ಅಂತಸ್ಥ ಪುರುಷೋ ನಾಮ ಜ್ಞಾನದ, ಆ ಪುರುಷ ಎಂಬ ರೂಪದಿಂದ ನಮಗೆ ಜ್ಞಾನವನ್ನು ಕೊಡ್ತಾನೆ. ಪುರುಷ ಅಂತವನನ್ನು ಉಪಾಸಿಸಿದರೆ ಸುಂದರವಾದಂತಹ ಮಾತುಗಳನ್ನಾಡುವಂತಹ ಶಕ್ತಿಯನ್ನು ಕೊಡ್ತಾನೆ. ಮುಂದೆ ಮುಕ್ತಿಯನ್ನೇ ಕೊಡ್ತಾನೆ, ತನ್ನನ್ನೇ ತಾನು ಕೊಟ್ಕೊಳ್ತಾನೆ. ಈ ಎಲ್ಲ ಕಾರಣದಿಂದ ಆತನನ್ನು ಪುರುಷ ಅಂತ ನಾವು ಹೇಳಬಹುದಾಗಿದೆ. ಪ್ರಕೃತಿ ಮತ್ತು ಪುರುಷರ ಜಿಜ್ಞಾಸೆಯಿಂದ ಮುಕ್ತಿ ಆಗ್ತದೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ತಂತ್ವಾಕತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಂ ಜಿಜ್ಞಾಸೆಯ ಪ್ರಕೃತೇ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ಕಪಿಲನನ್ನ ಆತನ ತಾಯಿ ಸ್ತೋತ್ರ ಮಾಡಿದಂತಹ ಒಂದು ಪ್ರಕರಣ ಇದು. ಸದ್ಧರ್ಮವನ್ನು ತಿಳಿದವರಲ್ಲಿ ನೀನು ಶ್ರೇಷ್ಠ. ಪ್ರಕೃತಿ ಮತ್ತು ಪುರುಷರ ಜಿಜ್ಞಾಸೆಯಿಂದ ಆ ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು ತಿಳಿಯುವ ಒಂದು ಅಪೇಕ್ಷೆಯಿಂದ ನಿನ್ನಲ್ಲಿ ಬಂದಿದ್ದೇನೆ ಅಂತ ಹೇಳ್ತಾಳೆ. ನಾರಾಯಣೋ ಬ್ರಹ್ಮವಾಯು ವೀಂದ್ರಶೇಷೋ ಹರಸ್ತಥ ಕಾಮಶಕ್ರ ಗುರುದಕ್ಷ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾದಿ ಶಬ್ದಿತಾ. ನಾರಾಯಣ, ಬ್ರಹ್ಮವಾಯುಗಳು, ಹೀಗೆ ಗರುಡ, ಶೇಷ, ರುದ್ರ, ಮನ್ಮಥ ಮೊದಲಾದವರೆಲ್ಲರೂ ಕೂಡ ಕ್ರಮವಾಗಿ ಕ್ರಮಶಃ ಪುರುಷಾಖ್ಯಾದಿ ಶಬ್ದಿತಾ. ಪುರುಷ ಎಂಬ ಶಬ್ದದಿಂದ ವಾಚ್ಯತ್ವ ಪೂರ್ಣವಾಗಿರುವುದು ಪರಮಾತ್ಮನಲ್ಲೇ. ಉಳಿದವರಲ್ಲೇ ಪುರುಷ ಶಬ್ದ ವಾಚ್ಯತ್ವ ಅವನ ಬಳಿಕ ಕ್ರಮವಾಗಿ ಕಡಿಮೆಯಾಗಿ ಆ ಪುರುಷ ಶಬ್ದ ವಾಚ್ಯತ್ವ ಉಳಿದ ಎಲ್ಲಾ ಪುರುಷರಲ್ಲೂ ಇದೆ. ತತ್ಪತ್ನ್ಯಃ ಬಂಧಶಕ್ತಿಶ್ಚ ಸ್ತ್ರಿಯಃ ಸರ್ವಾಃ ತಥಾ ಜಡಂ ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾಃ ತಜ್ಞಾನಾದ್ ವಿಪ್ರಮುಚ್ಯತೆ ಅಂತ ಭಾಗವತ ತಾತ್ಪರ್ಯ ಇರೋ ಒಂದು ಮಾತು ಆ ಭಾಗದಲ್ಲಿ. ಆ ಎಲ್ಲರ ಪತ್ನಿಯರು, ಆ ಎಲ್ಲ ದೇವತೆಗಳ ಪತ್ನಿಯರು, ಮತ್ತು ಬಂಧಕ ಶಕ್ತಿಯಾದಂತಹ ಜಡ ಪ್ರಕೃತಿ, ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಕ್ರಮವಾಗಿ ಪ್ರಕೃತಿ ಎಂಬ ಶಬ್ದದಿಂದ ವಾಚ್ಯರಾಗಿದ್ದಾರೆ. ಈ ಪ್ರಕೃತಿ ಪುರುಷರ ಜ್ಞಾನದಿಂದಲೇ ಸಾಧಕನಾದವನು ಮುಕ್ತನಾಗ್ತಾನೆ ಅಂತ ಶಾಸ್ತ್ರ ಘೋಷಣೆ ಮಾಡಿದೆ. ಅದರಲ್ಲಿ ಪರಮ ಪುರುಷನಾದಂತಹ ಪರಮಾತ್ಮ, ಪರಮ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿ, ಅವರಿಬ್ಬರ ಜ್ಞಾನದಿಂದಲೇ ಮುಕ್ತನಾಗ್ತಾನೆ. ಇವಿಷ್ಟು ಆ ಪ್ರಕೃತಿ ಮತ್ತು ಪುರುಷ ಶಬ್ದಗಳ ಒಂದು ವಿವೇಚನ. ನಮ್ಮ ಸಾಧನೆಯಲ್ಲಿ ನಮಗೆ ಉಪಯುಕ್ತ ಆಗುವಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಸುಂದರವಾದಂತಹ ಒಂದು ಉಪಾಸನೆ. ಅದರಿಂದಲೇ ಭಗವಂತನನ್ನ ಆ ಬ್ರಹ್ಮಾಂಡ ಪುರಾಣವೇ ಹೇಳಿದಂತೆ ಎರಡೂ ಶಬ್ದಗಳಿಂದಲೂ ಕೂಡ ಉಪಾಸಿಸಬೇಕು. ಏಷ ಸ್ತ್ರೀ, ಏಷ ಪುರುಷ, ಏಷ ಪ್ರಕೃತಿ, ಏಷ ಆತ್ಮ, ಏಷ ಬ್ರಹ್ಮ, ಏಷ ಲೋಕ, ಏಷ ಅಲೋಕ, ಯೋಸೌ ಹರಿ, ಆದಿ ಅನಾದಿ ಅನಂತಃ ಅಂತಃ ಪರಮಃ ಪರಾದ್ ವಿಶ್ವರೂಪ ಅಂತ ಪೈಂಗಿ ಶ್ರುತಿ ಅವನನ್ನ ಪ್ರಕೃತಿ, ಪುರುಷ ಇತ್ಯಾದಿ ನಾಮಗಳಿಂದ ಹೇಳಿದೆ. ಇದು ಸಾಕ್ಷಾತ್ ಉಭಯ ಆಮ್ನಾನಾಥ್ ಅಂತ ಸೂತ್ರ.
ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯ 4ನೇ ಪಾದದಲ್ಲಿ 26ನೇ ಸೂತ್ರ ಮತ್ತು ಅದರ ಭಾಷ್ಯದಲ್ಲಿ ಬಂದಿರುವಂತಹ ಪೈಂಗಿ ಶ್ರುತಿ ಅದು. ಅವನು ಸ್ತ್ರೀ, ಅವನು ಪುರುಷನೂ ಹೌದು, ಅವನು ಪ್ರಕೃತಿಯೂ ಹೌದು, ಇವನು ಆತ್ಮ, ಇವನು ಬ್ರಹ್ಮ ಅಂತ ಹೀಗೆ ನಾನಾ ಥರದ ಸ್ತೋತ್ರಗಳನ್ನ ಅವನಿಗೆ ನಾವು ಕಾಣುತ್ತೇವೆ ಅಲ್ಲಿ. ಹೀಗೆ ಉಭಯಾತ್ಮಕ ಸೂತಿತ್ವಾತ್ ವಾಸುದೇವ ಪರಃಪುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೈರೇಕೋಪಿ ಕ್ರಿಯತೆ. ಸ್ತ್ರೀ ಹೇಗೆ ಪ್ರಸೂತಿಗೆ ಕಾರಣವಾಗ್ತಾಳೋ ಅಂತ ಪ್ರಕೃತಿತ್ವ, ಪುರುಷ ಹೇಗೆ ಪ್ರಸೂತಿಗೆ ಕಾರಣನಾಗ್ತಾನೋ ಅಂತ ಪುರುಷತ್ವ ಎರಡೂ ಅವನಲ್ಲಿರುವುದರಿಂದ ಪ್ರಕೃತಿ ಪುರುಷ ಶಬ್ದಗಳಿಂದ ಆತ ವಾಚ್ಯನಾಗಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣುತ್ತದೆ.